ಶರ್ಮಿತಾ ಶೆಟ್ಟಿ. ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಏರ್ಪೋರ್ಟ್ನತ್ತ ಸಿಎಂ ಸೇರಿದಂತೆ ಗಣ್ಯರ ದಂಡೆ ಧಾವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ಅವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಕೋರೋದಕ್ಕೆ ಗಣ್ಯರು ಏರ್ಪೋರ್ಟ್ ಕಡೆಗೆ ತೆರಳಿದ್ದಾರೆ. ಇನ್ನು ಏರ್ಪೋರ್ಟ್ನತ್ತ ಗವರ್ನರ್ ಕೂಡ ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಇನ್ನು ಏರ್ಪೋರ್ಟ್ನಿಂದ ರೈಲ್ವೆ ಮೈದಾನದವರೆಗೆ ಸುಮಾರು 8 ಕಿಲೋಮೀಟರ್ ರೋಡ್ ಶೋ ಅನ್ನ, ಮೆಗಾ ರೋಡ್ ಶೋ ರ್ಯಾಲಿಯನ್ನ ನರೇಂದ್ರ ಮೋದಿ ಅವರು ನಡೆಸೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಪ್ಲಾನ್ ಪ್ರಕಾರ ಸರಿಯಾಗಿ 3 ಗಂಟೆ 40 ನಿಮಿಷಕ್ಕೆ ರೋಡ್ ಶೋ ಆರಂಭ ಆಗುತ್ತೆ. 4 ಗಂಟೆ ತನಕ ರೈಲ್ವೆ ಮೈದಾನ ತನಕ ರೀಚ್ ಆದ್ಮೇಲೆ ರ್ಯಾಲಿ, ಅಲ್ಲಿ ಯುವ ಜನೋತ್ಸವ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಇನ್ನು ರಸ್ತೆಯುದ್ದಕ್ಕೂ ಅಂದ್ರೆ ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದ ಉದ್ದಕ್ಕೂ ರಂಗೋಲಿಯನ್ನ ಹಾಕಿ ಭರ್ಜರಿಯಾಗಿ ಸ್ವಾಗತವನ್ನ ಕೋರೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಈಗ 8 ಕಿಲೋಮೀಟರ್ ಮೆಗಾ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳೋದ್ರಿಂದ ಆ ರಸ್ತೆಯ ಇಕ್ಕೆಲಗಳಲ್ಲಿ ಜನ ಆಲ್ರೆಡಿ ಬಂದು ನಿಂತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಪ್ರಮುಖ 3 ಜಾಗಗಳಲ್ಲಿ ನರೇಂದ್ರ ಮೋದಿ ಅವರು ಕೆಳಗಿಳಿದು ಜನರನ್ನ ಕೈ ಬೀಸ್ತಾರೆ. ಆ ಪ್ರದೇಶದಲ್ಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ನರೇಂದ್ರ ಮೋದಿ ಅವರ ಆಗಮನಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಕಡೆ ರಸ್ತೆಯ ಇಕ್ಕೆಲಗಳಲ್ಲಿ ಜನ ಸೇರ್ಕೊಂಡಿದ್ದಾರೆ. ಈಗ ರಸ್ತೆ ಉದ್ದಕ್ಕೂ ರಂಗೋಲಿ ಎಲ್ಲ ಹಾಕಿದ್ದಾರೆ. ಈಗ ಅಲ್ಲಿನ ಚಿತ್ರಣ ಯಾವ ತರ ಕಂಡು ಬರ್ತಾ ಇದೆ? ಕಾರಣ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಲ್ರೆಡಿ ಬಂದಿರೋದ್ರಿಂದ ಅಲ್ಲಿ ಸೆಕ್ಯೂರಿಟಿ ವೈಸ್ ನೋಡೋದಾದ್ರೆ ಯಾವ ತರ ಅರೇಂಜ್ಮೆಂಟ್ಸ್ ಆಗಿದೆ? ಹೌದು ಶರ್ಮಿತಾ, ಏನಂತಂದ್ರೆ ದೇಶದ ನರೇಂದ್ರ ಮೋದಿ ಪ್ರಧಾನಿ ಅವರು ಏನು ಹುಬ್ಬಳ್ಳಿಗೆ ಆಗಮಿಸುತ್ತಾರೆ ಏನಂದ್ರೆ ಸಾವಿರಾರು ಕಾರ್ಯಕರ್ತರು ಮೋದಿ ಅವರನ್ನ ಆಗಮಿಸೋಕೆ ಸ್ವಾಗತ ಕೋರಕ್ಕೆ ಸಜ್ಜಾಗಿದೆ ಇಡೀ ಹುಬ್ಬಳ್ಳಿ ನಗರ ಅಂತ ಹೇಳ್ಬೋದು. ಏನು ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೆ ಏನು ಕಾರ್ಯಕ್ರಮ ನಡೆಯುವಂತ ಮೈದಾನದವರೆಗೂ ಕೂಡ ರಂಗೋಲಿ ಇರಬಹುದು. ಏನು ಮತ್ತೆ ಜೊತೆಗೆ ಕೇಸರಿ ಬಣ್ಣದ ಬಟ್ಟೆಯನ್ನ ಹಾಕುವ ಮೂಲಕ ಇಡೀ ನಗರವನ್ನ ಶೃಂಗಾರಗೊಳಿಸಿದ್ದಾರೆ. ಈಗಾಗಲೇ ಕೂಡ ಎರಡು ಬದಿಗಳಲ್ಲೂ ಕೂಡ ನೂರಾರು ಜನರು, 1000ಕ್ಕೂ ಹೆಚ್ಚು ಜನರು ಕೂಡ ಏನು ರಸ್ತೆ ಉದ್ದಕ್ಕೂ ಕೂಡ ಮೋದಿ ಅವರನ್ನ ನೋಡೋಕೆ ಮತ್ತು ಸ್ವಾಗತ ಕೋರಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಏನು ಅಂತಂದ್ರೆ ವಿಮಾನ ನಿಲ್ದಾಣಕ್ಕೆ ಏನು ಸಿಎಂ ಬೊಮ್ಮಾಯಿ ಅವರು ಕೂಡ ಆಗಮಿಸಿದ್ರು. ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಏನು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಕೋರಕ್ಕೆ ಪ್ರಹ್ಲಾದ್ ಜೋಶಿ ಅವರು ಧಾರವಾಡದ ಸುಪ್ರಸಿದ್ಧವಾದಂತಹ ಪೇಡಾ ಬಾಕ್ಸ್ ಅನ್ನ ಪೇಡೆಯನ್ನು ಕೂಡ ವಿಮಾನ ನಿಲ್ದಾಣದ ಒಳಗಡೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಯುವಜನೋತ್ಸವದ ಏನು ಉದ್ಘಾಟನೆಗೆ ಆಗಮಿಸಲಿರುವಂತಹ ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೆ ಮತ್ತು ಅವರ ಭಾಷಣವನ್ನ ಕೇಳಲಿಕ್ಕೆ ಕೂಡ ಸಾವಿರಾರು ಯುವಕರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಮುಂದೆ ಪೊಲೀಸರು ದರ್ಪವನ್ನ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ಬೈಕ್ ಸವಾರನಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಇನ್ಸ್ಪೆಕ್ಟರ್ SS ಕೌಜಲಗಿ ಅವರು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣದ ಎದುರು ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ, ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಈ ವೇಳೆ ಮನೆಗೆ ತೆರಳುತ್ತಾ ಇದ್ದ ಬೈಕ್ ಸವಾರನನ್ನ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಆ ಟೈಮ್ನಲ್ಲಿ ಮಾತು ಬೆಳೆದಿದೆ. ಕೆನ್ನೆಗೆ ಹೊಡೆದಿದ್ದಾರೆ ಇನ್ಸ್ಪೆಕ್ಟರ್. ಮಗುವನ್ನ ಕರ್ಕೊಂಡು ಮನೆಗೆ ತೆರಳುತ್ತಾ ಇದ್ರು ಬೈಕ್ ಸವಾರ. ಇದರ ಅಧಿಕಾರಿ ಹೊಡೆದಿದ್ದಾರೆ, ತನ್ನ ಮೇಲೆ ದರ್ಪವನ್ನ ತೋರಿದ್ದಾರೆ ಅಂತ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನರೇಂದ್ರ ಮೋದಿ ನೋಡೋದಕ್ಕೆ ಜನ